ನಮಸ್ಕಾರ. ಇವತ್ತು ನಾನು ರಿಚ್ ಕಲ್ಚರ್ ಇನ್ ಇಂಡಿಯಾ, ಭಾರತದ ಶ್ರೀಮಂತ ಸಂಸ್ಕೃತಿಯ ಬಗ್ಗೆ ಮಾತಾಡ್ತೀನಿ. ಭಾರತ ಪುರಾತನವಾದ ಅಥವಾ ಪ್ರಾಚೀನವಾದ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದೆ. ಪ್ರಸಿದ್ಧ ತಜ್ಞರಾದ ಮಿಲ್ ಡ್ಯುರಾಂಟ್ ಅವರು ಏಕತೆ, ಸಹಿಷ್ಣುತೆ, ಪ್ರೀತಿ, ಶಾಂತತೆ ಭಾರತೀಯ ಸಂಸ್ಕೃತಿಯ ಪ್ರಧಾನ ಲಕ್ಷಣಗಳೆಂದಿದ್ದಾರೆ. ಸಂಸ್ಕೃತಿ ಮತ್ತು ನಾಗರಿಕತೆ ಎರಡು ಪದಗಳು ಬೇರೆ ಬೇರೆ ಅರ್ಥವನ್ನು ಕೊಡುತ್ತವೆ. ಸಂಸ್ಕೃತಿ ವಾಟ್ ವಿ ಆರ್, ನಾವು ಏನು, ಸಮಾಜದಲ್ಲಿರುವ ಜನರು ಏನು ಮಾಡುತ್ತಾರೆ, ಬದುಕುತ್ತಾರೆ, ಹೇಗೆ ಇತರರೊಡನೆ ವರ್ತಿಸುತ್ತಾರೆ, ಅವರ ಸಂಪ್ರದಾಯಗಳೇನು, ಮಾನವೀಯ ಮೌಲ್ಯಗಳೇನು, ಅವರ ಸೃಜನಶೀಲತೆಗಳು, ಭಾಷೆ, ಕಲೆ, ಸಾಹಿತ್ಯ, ಸಂಗೀತ, ಕತೆ, ನೃತ್ಯ ಕಲೆ, ಶಿಲ್ಪಕಲೆ ಹಾಗೂ ಚಿತ್ರಗಳನ್ನೆಲ್ಲವನ್ನೂ ಸಂಸ್ಕೃತಿ ತಿಳಿಸುತ್ತದೆ. ಸಂಸ್ಕೃತಿ ಒಂದು ಸಮಾಜವನ್ನು ಗುರುತಿಸಿ ಅದು ಹೇಗೆ ಕಾರ್ಯನಿರ್ವಹಿಸುತ್ತವೆಂಬುದನ್ನು ಕೂಡ ತಿಳಿಸುತ್ತೆ. ಆ ಸಂಸ್ಕೃತಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಹರಿತಿರುತ್ತಂಗೆ, ಹಾಗೆಯೇ ಅದು ಸಮಾಜದ, ರಾಷ್ಟ್ರದ ಅಭಿವೃದ್ಧಿಗೂ ನೆರವಾಗುತ್ತದೆ. ಇನ್ನು ನಾಗರಿಕತೆ ವಾಟ್ ವಿ ಹ್ಯಾವ್ ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ನಾವು ಏನನ್ನು ಹೊಂದಿದ್ದೇವೆ, ಯಾವ ಬಟ್ಟೆಗಳನ್ನು ತೊಡ್ತೀವಿ, ಎಂತಹ ಮನೆಗಳನ್ನು ಹೊಂದಿದ್ವಿ, ಯಾವ ನಗರ ಯೋಜನೆ ಹೊಂದಿದ್ದೀವಿ ಎಂಬುದನ್ನು ತಿಳಿಸುತ್ತೆ. ಉದಾಹರಣೆಗೆ ಸಿಂಧೂ ನಾಗರಿಕತೆ ಕಾಲದ ನಗರ ಯೋಜನೆಯನ್ನು ತಿಳ್ಕೊಳ್ಳೋದನ್ನು ನಾವು ನಾಗರಿಕತೆ ಎಂದು ಕರೀತೇವೆ. ನಮ್ಮ ಸಂಸ್ಕೃತಿ ಅನೇಕ ಶ್ರೀಮಂತ ಲಕ್ಷಣಗಳನ್ನು ಹೊಂದಿದೆ. ಮೊದಲನೆಯದು ಏಕತೆಯಲ್ಲಿ ವೈವಿಧ್ಯತೆ ಅಂತ ಕರಿತೀವಿ. ಆಲೂರು ವೆಂಕಟರಾಯರು ತಮ್ಮ ಗದ್ಯದಲ್ಲಿ ಈ ಒಂದು ಭಾರತದಲ್ಲಿ ಅನೇಕ ಧರ್ಮ, ಜಾತಿ, ಸಂಪ್ರದಾಯ, ಭಾಷೆ, ಸಂಸ್ಕೃತಿಗಳೆಲ್ಲ ಇದ್ದರೂ ಕೂಡ ಅವರೆಲ್ಲರೂ ನಾವೆಲ್ಲ ಭಾರತೀಯರು ಅಂತ ಹೇಳ್ಕೊಳ್ತಾರೆ. ಅದನ್ನು ನಾವು ಏಕತೆಯಲ್ಲಿ ವೈವಿಧ್ಯತೆ ಅಥವಾ ವೈವಿಧ್ಯತೆಯಲ್ಲಿ ಏಕತೆ ಅಂತ ಕರಿತೀವಿ. ಮಣಿಗಳೊಳಗಿನ ಸೂತ್ರದಂದದಿ ಪ್ರಣವಪಾದ್ಯನು ಚೇತನ ಅಚೇತನ ಜಗತ್ತಿನೊಳಗೆ ಎಂದಿದ್ದಾರೆ ವೆಂಕಟರಾಯರು. ಅಂದರೆ ಒಂದು ಮಣಿಸರಕ್ಕೆ ಹೋಲಿಸಿದ್ದಾರೆ ಭಾರತದ ವಿವಿಧ ಸಂಸ್ಕೃತಿ, ಧರ್ಮ ಇವುಗಳನ್ನು. ಮಣಿಗಳು ಬಿಡಿ ಬಿಡಿಯಾಗಿದ್ದರೆ ಅವು ಏಕತೆಯನ್ನು ಸೂಚಿಸೋದಿಲ್ಲ. ಅವುಗಳನ್ನು ಒಂದು ಸೂತ್ರದಿಂದ, ದಾರದಿಂದ ಪೋಣಿಸಿ ಅದನ್ನು ಮಣಿಸರವನ್ನಾಗಿ ಮಾಡಿ ಹಾಕ್ಕೊಂಡಾಗ ಭಾಳ ಸುಂದರವಾಗಿ ಕಾಣುತ್ತೆ. ಅಂದರೆ ಸರದಲ್ಲಿರುವ ಮಣಿಸರಕ್ಕೆ ಸೂತ್ರ ಇದೆಯಲ್ಲ, ಅದನ್ನು ಏಕತೆ ಹೋಲಿಸ್ತಾರೆ, ಭಾರತದ ಏಕತೆ ಮತ್ತು ವೈವಿಧ್ಯಕ್ಕೆ ಹೋಲಿಸ್ತಾರೆ. ಇದು ಎರಡನೇದಾಗಿ ನಮ್ಮಲ್ಲಿ ಧಾರ್ಮಿಕ ಸಹಿಷ್ಣುತೆ ಇದೆ. ಹಲವಾರು ಧರ್ಮಗಳಿವೆ ನಮ್ಮಲ್ಲಿ. ಹಿಂದೂ, ಮುಸ್ಲಿಮ್ಸ್, ಬೌದ್ಧರು, ಸಿಖ್ಖರು, ಜೈನರು, ಪಾರ್ಷಿಯನ್ಸು, ಈಗ ಎಲ್ಲರೂ ಇದ್ದರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕುವ ಕಲೆ ನಮ್ಮ ಸಂಸ್ಕೃತಿ ಕಲಿಸಿಕೊಟ್ಟಿದೆ. ರಾಷ್ಟ್ರಕವಿ, ವಿಶ್ವಕವಿ ಕುವೆಂಪು ಅವರು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೆದಿದ್ದಾರೆ ಇದನ್ನು. ಇದು ಒಂದು ಮತ್ತು ಅದ್ಭುತವಾದ ಲಕ್ಷಣ. ಮೂರನೇದಾಗಿ ನಮ್ಮಲ್ಲಿ ಭಾಷೆ ವೈವಿಧ್ಯತೆ ಇದೆ. ಅನೇಕ ಭಾಷೆಗಳಿವೆ, ಸಾವಿರಾರು ಭಾಷೆಗಳಿವೆ. ಅಧಿಕೃತವಾಗಿ 22 ಭಾಷೆಗಳಿವೆ. ಮಾತೃಭಾಷೆಯಲ್ಲಿ ನಮ್ಮ ರಾಜ್ಯಗಳಲ್ಲಿ ಮೂಲ ಶಿಕ್ಷಣ ಕಲಿಸ್ತಾ ಇದ್ದಾರೆ. ಭಾಷೆ ಬಹುಭಾಷಾ ಪದ್ಧತಿಗೆ ಇವತ್ತಿನ AI ತಂತ್ರಜ್ಞಾನ ಪ್ರಚೋದಿಸುತ್ತೆ. ನಮ್ಮ ಸಂಸ್ಕೃತಿ ಬಹುಭಾಷಾ ಪದ್ಧತಿಗೆ ಪೂರಕವಾಗಿದೆ. ಅನೇಕ ಭಾಷೆಗಳನ್ನು ನಾವು ಲಿಂಕ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷು, ಹಿಂದಿ ಬಳಸ್ತೀವಿ. ಹಾಗೆ ಇನ್ನೂ ಅನೇಕ ಭಾಷೆಗಳು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಒರಿಸ್ಸಾ ಬೇರೆ ಬೇರೆ ಎಲ್ಲ ಭಾಷೆಗಳನ್ನು ಬಳಸ್ತೀವಿ. ಬಹುಭಾಷಾ ಪದ್ಧತಿಗೆ ಪ್ರೋತ್ಸಾಹ ನೀಡುತ್ತೆ. ಇದಲ್ಲದೆ ಬಹಳ ಮುಖ್ಯವಾಗಿ ನಮ್ಮ ಸಂಸ್ಕೃತಿಯ ಮತ್ತೊಂದು ಲಕ್ಷಣ ನೈತಿಕತೆ ಮತ್ತು ಆಧ್ಯಾತ್ಮಿಕತೆ. ಸ್ವಾಮಿ ವಿವೇಕಾನಂದರು ಈ ಒಂದು ನೈತಿಕತೆ, ಆಧ್ಯಾತ್ಮಿಕತೆ ಆತ್ಮ ಮತ್ತು ಹೃದಯಕ್ಕೆ ಸಂಬಂಧಪಟ್ಟದ್ದು. ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಡುತ್ತದೆ. ಮತ್ತು ನಮ್ಮ ಧರ್ಮ ಹೇಗೆ ಮಾನವೀಯ ಮೌಲ್ಯಗಳನ್ನು, ನೈತಿಕತೆಯನ್ನು ಪ್ರೋತ್ಸಾಹಿಸುತ್ತೆ ಅಂತ ಹೇಳುತ್ತೆ. ಬಹಳ ಮುಖ್ಯವಾಗಿ ನಾವು ಏನು ಮಾಡ್ತೀವಿ, ದೇವರಲ್ಲಿ ನಂಬಿಕೆ ಇರೋದು, ಯೋಗ, ಪ್ರಾರ್ಥನೆ, ಇತರ ಅತಿಥಿಗಳನ್ನು ಸತ್ಕರಿಸುವುದು, ಅತಿಥಿ ದೇವೋಭವ, ದೇವರಕ್ಕೆ ಸಮಾನ ಅಂತ ಹೇಳೋದು, ನಾನ್ ವೈಲೆನ್ಸ್, ಅಹಿಂಸಾತ್ಮಕ ಮಾರ್ಗದ ಮೂಲಕ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಹೇಳುವ ಇವೆಲ್ಲವೂ ಕೂಡ ನೈತಿಕ ಅಂಶಗಳಿಂದ ಕೂಡಿವೆ. ನಮ್ಮ ಮಹಾಗ್ರಂಥಗಳು ಅವೇ, ರಾಮಾಯಣ, ಮಹಾಭಾರತ, ಇವೆಲ್ಲವೂ ಕೂಡ ಮನುಷ್ಯ ಮಾನವೀಯ ಮೌಲ್ಯಗಳ ಮೇಲೆ ಬದುಕಬೇಕು ಸಮಾಜದಲ್ಲಿ. ಆಗ ಸಮಾಜ ಭದ್ರವಾಗುತ್ತೆ, ರಾಷ್ಟ್ರ, ರಾಜ್ಯಗಳು ಅಭಿವೃದ್ಧಿ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಲಕ್ಷಣ. ಇನ್ನೊಂದೇನಪ್ಪ ಅಂದರೆ ಭಾರತದ ಸಂಸ್ಕೃತಿ ಈ ಒಂದು ಕರ್ಮ ಮತ್ತು ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಇಟ್ಟಿದೆ. ಅಂದರೆ ನಾವು ಏನು ಮಾಡ್ತೀವಿ ಅದು ತಕ್ಕನ ಪ್ರತಿಫಲ ಬರುತ್ತೆ. ಆ್ಯಸ್ ಯು ಸೋ ಶಾಲ್ ವಿ ರೀಪ್ ಅಂತ, ಬಿತ್ತಿದಂತೆ ಬೆಳೆ. ಅಂದರೆ ಜನನ, ಬದುಕು, ಮರಣ ಮತ್ತು ಪುನರ್ಜನ್ಮ, ಇದು ಒಂದು ಚಕ್ರಾಕಾರದಲ್ಲಿ ತಿರುಗ್ತದೆ ಅಂತ ಹೇಳ್ತಾ ಇರ್ತಾರೆ. ಹಿಂದೂ ಧರ್ಮ ಇರ್ಬೋದು, ಬೌದ್ಧನು, ಹಲವು ಧರ್ಮ ಇದನ್ನು ಒಪ್ಕೊತಾರೆ. ಎಲ್ಲದರಲ್ಲಿ ಸಂಸಾರ ಬಂಧನದಲ್ಲಿ ಸಿಲುಕಿ ಅವರು ಮುಕ್ತಿಯನ್ನು ಹೊಂದಬೇಕಾದರೆ ಯಾವಾಗಲೂ ಕೂಡ
ಅವರು ಇದರಿಂದ ನೈತಿಕ ನೆಲೆಯನ್ನು ಇಟ್ಟುಕೊಂಡು ಬದುಕಬೇಕು ಅಂತ ಹೇಳ್ತಾರೆ. ಮೌಲ್ಯಗಳನ್ನು ಇಟ್ಟುಕೊಂಡು ಬದುಕಬೇಕು. ಆದ್ದರಿಂದ ಸಂಸಾರ ಬಂಧನದಿಂದ ಮುಕ್ತರಾಗಲು, ಮುಕ್ತಿಯನ್ನು ಪಡೆಯಲು ನೈತಿಕ ಮಾರ್ಗಗಳು ಬಹಳ ಮುಖ್ಯ ಅಂತ ಹೇಳಿ ನಮ್ಮ ಸಂಸ್ಕೃತಿ ಹೇಳುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಲಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪ. ನಮ್ಮ ಕಲೆ, ಭಾರತದ ಕಲೆ ವಾಸ್ತುಶಿಲ್ಪಕ್ಕೆ ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೆ ಅನೇಕ ಒಂದು ಕೊಡುಗೆಗಳು ಬಂದಿದ್ದಾವೆ. ಉದಾಹರಣೆಗೆ ಒಂದು ಸಿಂಧೂ ನಾಗರಿಕತೆ ಕಾಲದ ನಗರ ಯೋಜನೆ, ಮೌರ್ಯರ ಕಾಲದ ಬಂಡೆಗಳ ಮೇಲಿನ ಕೆತ್ತನೆ, ದೇವಾಲಯಗಳ ಶೈಲಿ, ಗುಪ್ತರ ಕಾಲದ ಮತ್ತು ಇಸ್ಲಾಂ ಮೊಘಲ್ ವಾಸ್ತುಶಿಲ್ಪ, ಇದಲ್ಲದೆ ಆ ಕಾಲದ ಇನ್ನೊಂದು ಅವುಗಳ ಸಿಖ್ ಮತ್ತು ರಜಪುಟ್ಸ್ ಪ್ರಾಂತೀಯ ಕಲೆ, ಭಾರತದ ವಾಸ್ತುಶಿಲ್ಪ ಕಲೆ ಮತ್ತು ಸಾಕಷ್ಟು ಪ್ರಭಾವವನ್ನು ಬೀರಿವೆ. ಬಹಳ ಮುಖ್ಯವಾಗಿ ಬೌದ್ಧರ ಸ್ತೂಪಗಳು, ಹಿಂದೂ ದೇವಾಲಯಗಳ ಶಿಖರಗಳು ಹಾಗೂ ಇಸ್ಲಾಂ ಡೂಮ್ಸ್ ಮತ್ತು ಆರ್ಚಸ್, ಕೆತ್ತನೆ, ನೇಯ್ಗೆಗಳು ನಮ್ಮ ಆಧ್ಯಾತ್ಮಿಕ, ರಾಜಕೀಯ ಹಾಗೂ ಈ ಒಂದು ಸಾಂಸ್ಕೃತಿಕ ಹಿನ್ನೆಲೆಯ ಚಿತ್ರಗಳ ಮೇಲೆ ಬಹಳಷ್ಟು ಪ್ರಭಾವ ಇರುವ ಆಧುನಿಕ ಕಲೆ. ಇದು ನಮ್ಮ ಅಮೋಘವಾದಂಥ ಒಂದು ಕೊಡುಗೆ, ವಿಶ್ವಕ್ಕೂ ಕೊಡುಗೆ ಕೊಟ್ಟಿ ನಮ್ಮ ಸಂಸ್ಕೃತಿಯಲ್ಲಿ. ಇದಲ್ಲದೆ ನಮ್ಮ ಒಂದು ಸಂಸ್ಕೃತಿ ದೀರ್ಘಕಾಲದ್ದು, ಇತ್ತೀಚಿನಿಂದಲೂ 5,000 ವರ್ಷಗಳ ಹಿಂದೆಯೇ ರೂಪಿತವಾಗಿದೆ. ಇದು ಸುಮಾರು ಆ ಕಾಲದಿಂದಲೂ ಕೂಡ ನಾವು ಅಲ್ಲಿಂದ ಬಂದಂಥ ಸಂಪ್ರದಾಯಗಳನ್ನು, ಕುಟುಂಬ ವ್ಯವಸ್ಥೆಯನ್ನು, ಕೂಡು ಕುಟುಂಬವನ್ನು ಮತ್ತು ಸರ್ವಧರ್ಮವನ್ನು ಪ್ರೀತಿಸುವುದನ್ನು ಮತ್ತು ಹಬ್ಬ ಹರಿದಿನಗಳನ್ನು ಎಲ್ಲರೂ ಒಟ್ಟು ಕೂಡಿ ಪ್ರೀತಿ ವಿಶ್ವಾಸದಿಂದ ಒಂದು ಆಚರಿಸುವ ಸಂಭ್ರಮಾಚರಣೆಯ ಒಂದು ಶ್ರೇಷ್ಠ ಗುಣವನ್ನು ಹೊಂದಿದೆ. ಇದು ಕೂಡ ದೀರ್ಘಕಾಲವಾದ್ದು, ಅಲ್ಪ ಕಾಲದಿಂದ ಬೆಳೆದು ಬಂದಲ್ಲ. ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಹೊಂದಾಣಿಕೆಯ ಶಕ್ತಿ ಇದೆ, ಸಹಿಷ್ಣುತೆಯ ಶಕ್ತಿ ಇದೆ. ಯಾಕೆಂತಂದರೆ ಎಲ್ಲ ಒಂದು ಸಂಸ್ಕೃತಿಗಳು, ಧರ್ಮಗಳು ಇಲ್ಲಿ ಮೇಳೈಸಿವೆ. ನಮ್ಮ ಭಾರತದಲ್ಲಿ 100% ಅದೇ ಹೇಳ್ತಾರೆ, ಇಲ್ಲಿ ಎಲ್ಲ ಧರ್ಮಗಳು ಬಂದು ಬೆಳೆದು ನಿಂತಿವೆ ಅಂತ ಹೇಳ್ತಾರೆ. ಇದಲ್ಲದೆ ಅನೇಕ ಬದಲಾವಣೆಗಳಾಗಿವೆ. ಪ್ರಾಚೀನ ಬದಲಾವಣೆಗಳನ್ನು ನಮ್ಮ ಸಂಸ್ಕೃತಿಯಲ್ಲಾಗಿಲ್ಲ, ಆ ಪ್ರಭಾವಗಳಾಗಿವೆ ನಮ್ಮ ಸಂಸ್ಕೃತಿ ಮೇಲೆ. ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲದಲ್ಲಿ ಇಲ್ಲಿವರೆಗೂ ಹೋಗಿ ಜಾಗತೀಕರಣ ಅದ ನಂತರ ಕೂಡ ಆದರೂ ಕೂಡ ಅದೆಲ್ಲವನ್ನು ಸತ್ವವನ್ನು ಹೀರಿಕೊಂಡು ಬೆಳೆದಿದೆ ಅಂತ ಹೇಳ್ತಾರೆ. ಇದಲ್ಲದೆ ನಮ್ಮ ಸಂಸ್ಕೃತಿಗಳಿಗೆ ಸ್ಟೆಬಿಲಿಟಿ ಇದೆ, ಸ್ಥಿರತೆ ಇದೆ. ಅರಬರ ಕಾಲದಿಂದ ಭಾಳಷ್ಟು ಹೊಡೆತಗಳು, ಆಘಾತಗಳಾದರೂ ಕೂಡ ಇದು ತನ್ನತನವನ್ನು ಬಿಟ್ಟು ಕೊಟ್ಟಿಲ್ಲ. ನಾವು ಅದೇ ಒಂದು ಹಿಮಾಲಯದ ರೀತಿ ಎತ್ತರವಾಗಿ ಬೆಳೆದಿಂತಿದೆ. ಇದಲ್ಲದೆ ನಮ್ಮ ಕರ್ನಾಟಕ ಒಂದು ರಾಜ್ಯವು ಕೂಡ, ಕರ್ನಾಟಕ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ತನ್ನದೇ ಪ್ರಭಾವ ಬೀರಿದೆ. ಬಹಳ ಮುಖ್ಯವಾಗಿ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು ಮತ್ತು ವಿಜಯನಗರ ಕಾಲದಲ್ಲಿ ಅನೇಕ ವಾಸ್ತುಶಿಲ್ಪಕ್ಕೆ ಶ್ರೀಮಂತ ಕೊಡುಗೆಗಳನ್ನು ಕೊಟ್ಟಿದೆ. ಕರ್ನಾಟಕದ ಯಕ್ಷಗಾನ, ವೀರಗಾಸೆ, ಕಂಪಾಳೆ, ಡೊಳ್ಳು ಕುಣಿತ, ಜನಪದ ಒಂದು ಕಲೆಗೆ ಸಾಕಷ್ಟು ಕೊಡುಗೆಯನ್ನು ನಾವು ಕೊಟ್ಟಿದ್ದೇವೆ. ಇವೆಲ್ಲ ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಲಕ್ಷಣಗಳು. ಆದರೆ ಕೆಲವು ಸವಾಲುಗಳಿವೆ ನಮ್ಮ ಸಂಸ್ಕೃತಿಯ ಮುಂದೆ. ಕೆಲವರಿಗೆ ಒಂದು ದೊಡ್ಡ ಸಂಪ್ರದಾಯಗಳಿರುತ್ತೆ, ಇಲ್ಲಿ ಕಠಿಣ ಸಂಪ್ರದಾಯಗಳಿವೆ ಅಂತ ಹೇಳ್ತಾರೆ. ಪುರುಷ ಪ್ರಧಾನ ಸಮಾಜ ಇಲ್ಲಿದೆ ಸಂಸ್ಕೃತಿಯಲ್ಲಿ. ಪಿತೃಪ್ರಧಾನ ಸಮಾಜ ಅಂದರೆ ಮಾತೃಪ್ರಧಾನ ಸಮಾಜ ಅಲ್ಲ, ಲಿಂಗಭೇದ ಇದೆ, ಅಂದರೆ ಸ್ತ್ರೀಯರ ಶೋಷಣೆ ಇದೆ, ಸ್ತ್ರೀಯರ ಅಸಮಾನತೆ ಇದೆ, ಸಾಮಾಜಿಕ ಅನಿಷ್ಟಗಳಿವೆ, ಆರ್ಥಿಕ ಅನಿಷ್ಟಗಳಿವೆ, ರಾಜಕೀಯ ಅನಿಷ್ಟಗಳಿವೆ. ಇವೆಲ್ಲ ಅಂತ ಹೇಳಿ ಅನೇಕ ಸವಾಲುಗಳಿವೆ ಅಂತ ಹೇಳ್ತಾರೆ. ಆದರೂ ಸಹ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಲಕ್ಷಣ ಇದೆ. ಈಗ ಉದಾಹರಣೆಗೆ ನಮ್ಮ ದೇಶದ ಆಹಾರ ಪದ್ಧತಿ, ಸಂಸ್ಕೃತಿ ವಿಶ್ವದ ಎಲ್ಲ ದೇಶಗಳು ಇಷ್ಟಪಡ್ತವೆ. ಮತ್ತು ನಮ್ಮ ದೇಶದ ವೇದಿಕ್ ಮ್ಯಾಥಮೆಟಿಕ್ಸು, ಗಣಿತಶಾಸ್ತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿವೆ. ನೈತಿಕತೆ, ಮೌಲ್ಯಗಳು ನಮ್ಮ ಸಂಸ್ಕೃತಿಯ ಸಂಸಾರ, ಕುಟುಂಬಕ್ಕೆ ಶ್ರೇಷ್ಠ ಲಕ್ಷಣಗಳಾಗಿವೆ. ನಮ್ಮ ಸಂಸ್ಕೃತಿಯ ಕುಟುಂಬ ಮತ್ತು ವಿವಾಹ ಬಂಧನ, ಪತಿ ಪತ್ನಿಯರ ಸಂಬಂಧಗಳು ದೀರ್ಘಕಾಲವು, ಇವುಗಳು ಇಂದಿಗೂ ಕೂಡ ಕಠಿಣವಾಗಿವೆ. ಮತ್ತು ಎಲ್ಲರೂ ಸೇರಿ ಹಬ್ಬ ಆಚರಿಸೋದು, ಅಣ್ಣ, ತಮ್ಮ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಸೇರಿ ಕೂತು ಊಟ ಮಾಡುವ ಆಹಾರ ಪದ್ಧತಿ ಇದೆಯಲ್ಲ, ಅದು ಇಟ್ ಇಸ್ ಎ ಗ್ರೇಟ್ ಕುಟುಂಬದಕ್ಕೆ ಕೊಟ್ಟಂತಹ ಒಂದು ಬಂಧನಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಅಂತಂತ ಹೇಳ್ತಾರೆ. ಇನ್ನು ಕೊನೆಯದಾಗೊಂದು ಹೇಳೋದಾದರೆ, ನಮ್ಮ ಸಂಸ್ಕೃತಿ ಮೇಲೆ ಅನೇಕ ಪ್ರಭಾವಗಳಾಗ್ತಾ ಇರ್ಬೋದು. ಆದರೆ ನಮ್ಮ ಧರ್ಮ ಸಹಿಷ್ಣುತೆ, ಶಾಂತಿ, ಸಹಿಷ್ಣುತೆಯ ಮೇಲೆ ಯಾವ ಬದಲಾವಣೆಗಳು ಆಗೋದಿಲ್ಲ. ಆದರೆ ಯುವಜನಾಂಗಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಈ ಸಾಮಾಜಿಕ ರಾಜಕೀಯ ಅನಿಷ್ಟಗಳು ಹೋಗೋಕ್ಕೆ ನಾವು ಅವರಿಗೆ ಶಿಕ್ಷಣ ಕೊಡಬೇಕು. ಕೆಳವರ್ಗದಿಂದ ಹಿಡಿದು ಮಧ್ಯಮ ವರ್ಗ, ಎಲ್ಲ ವರ್ಗದವರು ಶಿಕ್ಷಣವಂತರಾಗಬೇಕು, ಅವರಿಗೆ ಉದ್ಯೋಗ ಪಡೆಯಬೇಕು. ನಂತರ ಈ ಸಮಾಜದಲ್ಲಿ ಈ ಸಹಿಷ್ಣುತೆಯ ಮೇಲೆ ಒಬ್ಬರಿಗೊಬ್ಬರು ಎಲ್ಲದರ ಮೇಲೆ ಕುಳಿತು ಬದುಕುವ ಕಲೆಯನ್ನು ಕಲಿಬೇಕು. ದ್ವೇಷ ಮಾಡಬಾರ್ದು.
ಪ್ರೀತಿ ವಿಶ್ವಾಸದಿಂದ ಬಾಳಬೇಕು. ಇದಕ್ಕೆ ಯುವಕರು, ಇಂದಿನ ಯುವಜನಾಂಗದ ಯುವಕರು ಚಿಂತನೆ ಮಾಡಬೇಕು. ಯಾವುದೇ ಈ ರಾಜಕೀಯ ಆಸೆಮಿಷಗಳಿಗೆ ಒಳಗಾಗದಂಗೆ ನಾವು ಭಾರತೀಯರು, ನಾವೆಲ್ಲರೂ ನಮ್ಮದ ಸಂಸ್ಕೃತಿ ಶ್ರೀಮಂತ ಸಂಸ್ಕೃತಿ, ನಾವು ಒಟ್ಟಿ ಕೂಡಿ ಬಾಳುವ ಕಲೆಯನ್ನು ನಮ್ಮ ಸಂಸ್ಕೃತಿ ಕಳಿಸ್ಕೊಟ್ಟಿದೆ, ಅದನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಯುಎನ್ಒದ ಅಧ್ಯಕ್ಷರಾಗಿದ್ದಂಥ ಕೋಫಿ ಅಣ್ಣಾವರವರು ಯುಎನ್ಒ ಅಧ್ಯಕ್ಷರಲ್ಲ, ಯುಎನ್ಒದಲ್ಲಿ ಇದಾಗಿದ್ದರು, ಸೆಕ್ರೆಟರಿ ಜನರಲ್ ಆಗಿದ್ದರು. ಅವರು ಕೋಫಿ ಅಣ್ಣಾನವರು ನಮ್ಮಲ್ಲಿ ವಿಭಿನ್ನ ಧರ್ಮಗಳು, ವಿಭಿನ್ನ ಭಾಷೆಗಳು, ವಿಭಿನ್ನ ಬಣ್ಣ ಚರ್ಮಗಳು ಇರಬಹುದು, ಆದರೆ ನಾವೆಲ್ಲ ಒಂದೇ ಜನಾಂಗಕ್ಕೆ ಸೇರುವುದು, ಒಂದೇ ಧರ್ಮಕ್ಕೆ, ಅದೇ ಮಾನವ ಜನಾಂಗ ಅಂತೇಳಿ ಮಾನವರನ್ನು ಪ್ರತಿಯೊಬ್ಬರು ಅವರವರು ಎಲ್ಲರನ್ನೂ ಪ್ರೀತಿಸಿಕೊಂಡು ಮಾನವ ಧರ್ಮ ರೂಪಿತವಾಗಬೇಕು. ಆಗ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ನಮಸ್ಕಾರ.